ನೀವು ಇದ್ರಿ ಸ್ಥಳದಲ್ಲ? ಹೌದು, ನಾನು ಅವತ್ತು ಪ್ರೆಸೆಂಟ್ ಇಲ್ಲೇ ಇದ್ದೆ. ನಾನು ಎದುರುಗಡೆನೇ ಇದ್ದೆ. ಗಲಾಟೆ ಆಗಬೇಕಾದ್ರೆ ಅವರು ಫ್ಯಾಮಿಲಿ ಬಂದಿದ್ರು, ಇಲ್ಲಿ ಊರವರು ಬಂದು ಪೂಜೆ ಮುಗಿಸ್ಕೊಂಡು ಹೊರಗಡೆಗೆ ಬಂದರು. ಭಟ್ರು ಒಂದು ಸಲ ಬಂದ್ಬಿಟ್ಟು ಹೇಳ್ಬಿಟ್ಟು ಹೋದರು, ಕಾಲೆಲ್ಲ ಇಡ್ಬಿಡಿ, ಆ ಕಡೆ ಇರಿ, ಇದು ದೂರ ಇದು ಮಾಡ್ಕೊಳ್ಳಿ ಅಂತ. ಅವ್ರು ಭಟ್ರು ಹೋದ್ಮೇಲೆ ಅವರು ಸ್ವಲ್ಪ ಮಾತಾಡಿದ್ದಾರೆ ಭಟ್ರ ಬಗ್ಗೆನೂ. ಅದೇನು ಮಾತಾಡಿದ್ರು ನಂಗೆ ಅಷ್ಟು ಕ್ಲಿಯರಾಗಿ ಗೊತ್ತಾಗಲಿಲ್ಲ. ಮಾತಾಡಾದ್ಮೇಲೆ ಇವ್ರುಗಳು 3 ಸುತ್ತು ಬಂದಿದ್ದಾರೆ ದೇವಸ್ಥಾನಕ್ಕೆ. 3 ಸುತ್ತು ಬಂದಾಗಲೂ ಕಾಲು ಇಟ್ಕೊಂಡು ಇದು ಮಾಡ್ತಾನೆ ಇದ್ರು. ಇವರು ಹೇಳಿದ್ರು ಅವರಿಗೆ, ನೀವು ಕಾಲು ತೆಗೀರಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಗೊತ್ತಲ್ಲ, ಸ್ವಲ್ಪ ಒಂಚೂರು ರಫ್ ಆಗಿ ಹೇಳ್ದಂಗೆ ಆಯಿತು. ಅಷ್ಟಕ್ಕೆ ಅವರು ಸಿಟ್ಟು ಮಾಡಿಕೊಂಡು ನಿಂದ ದೇವಸ್ಥಾನ ಇದು ಯಾರಪ್ಪಂದು ದೇವಸ್ಥಾನ ಇದು, ನೀನು ಯಾರು ಕೇಳೋಕ್ಕೆ ಅಂತ ಹೇಳಿದ್ರು. ಇವರು ಆಮೇಲೆ ನೀವು ಕರೆಕ್ಟಾಗಿ ಮಾತಾಡು, ಇಲ್ಲಿ ಇಡಬೇಡ ಅಂತ ಹೇಳ್ತಾ ಇರೋದು, ಅಷ್ಟೇ ಹೇಳ್ತಾ ಇರೋದು ಅಂತ ಹೇಳಿದ್ರು. ಇವ್ರು ಮತ್ತೆ ಕೆಣ್ಕೊಂಡು ಅವ್ರ ಹತ್ರ ಹೋದರು. ಅದೊಂದೇ ಕಾರಣಕ್ಕೆ ದೂರ ಹೋಗು ಅಂತ ಅವ್ರು ಕೇಳಿಸಿದ್ದು. ಇಲ್ಲಿಂದ ಹೋಗು ಅಂತ ಹೇಳಿಲ್ಲ ಅವರು, ದೂರ ಇರು ಅಂತ ಹೇಳಿದರು. ನಾನು ಎಲ್ಲಿಗೆ ಹೋಗಬೇಕು, ಹೌದು ನಾನು ಇಲ್ಲೇ ಇರೋದು, ಏನು ಮಾಡ್ಕೋತೀಯ ಮಾಡ್ಕೋ, ನೀವು ಹಂಗೆ ಅಂತೆಲ್ಲ ಅಂಥದ್ದು ಲೇಡೀಸ್ ಕರ್ಕೊಂಬಂದಾಗ ಹೆಂಗೆ ಮಾತಾಡ್ಬೇಕು ಅಂತ ತಿಳ್ಕೊ ಅಂತೆಲ್ಲ ಇದ್ದರು ಇವ್ರುಗಳು. ಆಮೇಲೆ ಸ್ವಲ್ಪ ಮಾತುಕತೆ ಆಯಿತು. ಅದಾದಮೇಲೆ ಇವ್ರೇನು ಮಾಡಿದ್ರು, ಇಲ್ಲಿಂದ ಗೇಟ್ ಹತ್ರ ಹೊರಗಡೆ ಹೋಗಿ ನಿಂತ್ಕೊಂಡ್ರು. ಅಲ್ಲಿಗೂ ಬಿಡ್ದಲೆ ಇಲ್ಲಿಂದ ಹೋಗಿ ನಾನು ಇಲ್ಲಿ 1 ಗಂಟೆ ಇಲ್ಲೇ ಇರ್ತೀನಿ, ಏನು ಕಿತ್ಕೋ ಬಾರಲ್ಲೋ ಹಂಗೆ ಹಿಂಗೆ ಅಂತೇಳ್ಬಿಟ್ಟು ಏಕವಚನದಲ್ಲಿ ಸರಿ ಮಾತಾಡೋರು. ನಾನು ಆ ಟೈಮಲ್ಲಿ ಬೈದಿದ್ದೀನಿ, ನಂದು ವೀಡಿಯೋದಲ್ಲಿ ಇದೆ. ನಾನು ಅವ್ರಿಗೆ ಹೇಳಿರೋದು, ಕಿತ್ಕೊಳ್ಳೋದೆಲ್ಲ ಮಾತಾಡಬೇಡ, ದೇವಸ್ಥಾನದ ಒಳಗಡೆ ನಿಂತ್ಕೊಂಡು ಯಾವ ಥರ ಮಾತಾಡಬೇಕು ಆ ಥರ ಮಾತಾಡಿ, ದೇವಸ್ಥಾನಗಳ ಪದಗಳು ಹೆಂಗೆ ಬೆಳೆಸ್ಬೇಕು ಹಂಗೆ ಬಳಸಿ, ಇದೆಲ್ಲ ಮಾತಾಡಬಾರ್ದು ಅಂತ ಬೈದೆ. ಅದಾದಮೇಲೆ ಅಲ್ಲಿಗೆ ಹೋದ್ಮೇಲೆ ಅವ್ರಿಗೆ ಹೆಂಗಾಗುತ್ತೆ ಹಂಗೆ ಅಂತೆಲ್ಲ ಹೇಳಿದ್ರಲ್ಲ, ಅದೆಲ್ಲ ಆದಮೇಲೆ ಅಲ್ಲಿಂದ ಇವರು ಹೊರಟರು. ನಾನು ಹೊರಟ ಮೇಲೆ ಕೆಳಗಡೆ ಭಟ್ರ ಮನೆಗೆ ಹೋಗಿ ಅಲ್ಲೂ ಹೇಳ್ಬಿಟ್ಟು ಹೋಗಿದ್ದೀನಿ. ಭಟ್ರ ಮನೆಗೆ ಹೋಗಿ ಎಲ್ಲ ಮೇಲ್ಗಡೆ ಗಲಾಟೆ ಆಗೋಂಗಿದೆ. ಭಟ್ರೆ ಅವ್ರ ಅಮ್ಮ ಇದ್ದರು, ಭಟ್ರು ಇರಲಿಲ್ಲ. ಅವ್ರಿಗೆ ಹೋಗಿ ಒಂಚೂರು ಹೇಳಿ, ಗಲಾಟೆ ಆಗೋ ಟೈಮಲ್ಲಿ ನೀವು ಇರಲಿಲ್ಲ? ಇದ್ದೆ ನಾನು ಇಲ್ಲೇ, ಲಾಸ್ಟಿಗೆ ಇರಲಿಲ್ಲ. ಆಮೇಲೆ ಭಟ್ರ ಹತ್ರ ಹೇಳ್ಬಿಟ್ಟು ಮಾತಿನ ಚಕಮಕಿ ಆಗೋ ಟೈಮಲ್ಲಿ ನಾನು ಇಲ್ಲಿದ್ದೆ. ಯಾಕೆ ಸ್ಟಾರ್ಟ್ ಆಯಿತು ಅಂದರೆ ಅದೊಂದೇ ಕಾರಣಕ್ಕೆ ಬಂದ ಅಂದರೆ ಅವರು ತುಂಬ ರ್ಯಾಶಾಗಿ ಮಾತಾಡೋರು. ಏನು ಕಿತ್ಕೋತೀಯ, ನಿಮ್ಮ ಅಪ್ಪಂದ ಜಾಗ ಇದು, ನೀನು ಯಾರು ಕೇಳೋಕ್ಕೆ, ಇದೆಲ್ಲ ಮಾತಾಡಿದ್ದಾರೆ. ಇದೊಂದೇ ಕಾರಣಕ್ಕೆ ಅವ್ರು ರ್ಯಾಶ್ ಆಗಿದ್ದು. ಪ್ರತ್ಯಕ್ಷ ನೋಡಿದಾಗ ರೌಡಿಗಳ ಥರನೇ ಇತ್ತು ಬಿಹೇವಿಯರ್ ಎಲ್ಲ. ಅವ್ರ ಬಿಹೇವಿಯರ್ ಸ್ಮೂತ್ ಆಗಿರಲಿಲ್ಲ. ಅವರೊಂದು 6-7 ಜನ ಏನೋ ಇದ್ದರು. ಅವ್ರ ಬಿಹೇವಿಯರ್ ಇದೆಯಲ್ಲ, ಲಾಸ್ಟಿಗೆ ಆ ವಿಡಿಯೋ ತೆಗಿಬೇಕಾದ್ರೆ ಸಾರ್ ಅಂತಿದಾರಲ್ಲ, ಆ ಸಾರ್ ಫಸ್ಟ್ನೇ ಸಲ ಬರಲೇ ಇಲ್ಲ, ಹೋಗಲ್ಲ ಬಾರಲ್ಲ ಅನ್ನಂಗೆ ಇತ್ತು, ತುಂಬ ರಫ್ ಆಗಿತ್ತು. ಅದಾದಮೇಲೆ ಲಾಸ್ಟಿಗೆ ಯಾವಾಗ ಅವ್ರು ಬಂದರು ಆವಾಗ ವೀಡಿಯೋ ಮಾಡ್ಕೊಂಡು ಅವ್ರು ಸಾರ್ ಅನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಕೆಲವರಿಗೆ ಏನು ಅನಿಸಿದೆ ಅಂದರೆ ಅವ್ರು ವೀಡಿಯೋ ತೆಗಿತಾ ಇದ್ದಾರೆ, ಅವ್ರು ಬಂದು ಹೊಡೆದಿದ್ದಾರೆ ಅಷ್ಟೇ ಗೊತ್ತು. ಅದಕ್ಕಿಂತ ಮುಂಚೆ ಏನಾಯಿತು ಅಂತ ಯಾರಿಗೂ ಗೊತ್ತಿಲ್ಲ. ಅವ್ರ ಕಾರಣ ಏನಂದರೆ ಅವರು ಉಲ್ಟಾ ಮಾತಾಡಿದಾರಲ್ಲ, ಅದೊಂದೇ ಕಾರಣ. ಏಕವಚನದಲ್ಲಿ ಮಾತಾಡಿದ್ದು. ಆಮೇಲೆ ಅವ್ರ ಪಾಪ ಲೇಡೀಸ್ ಇದ್ದಾರೆ, ಆ ಲೇಡೀಸ್ನೂ ಲೆಕ್ಕ ಹಿಡ್ಕೊಂಡಂಗೆ ಮಾತಾಡಿದ್ದಾರೆ. ಅವರಿಗೆ ಎಲ್ಲೇ ಆಗಲಿ, ಅವ್ರ ಮನೆ ದೇವಸ್ಥಾನ ಆದರೂ ಅವರಿಗೆ ಎಲ್ಲರ ಮನೆ ದೇವಸ್ಥಾನ ಒಂದೇ ಅಲ್ವಾ, ದೇವರೆಲ್ಲ ಒಂದೇ ತಾನೆ. ಇಲ್ಲಿಗೆ ಬಂದರೆ ದೇವ್ರೇನು ಚೇಂಜ್ ಆಗಲ್ಲ. ಮತ್ತು ಅವ್ರ ಮನೆ ದೇವ್ರುಗಳಿಗೆ ಮರ್ಯಾದೆ ಇದೆ, ಇಲ್ಲಿ ದೇವ್ರಿಗೆ ಮರ್ಯಾದೆ ಇಲ್ಲ ಅಂದರೆ ಅದೇ ಆಗಿದ್ದು. ಇಲ್ಲಿ ಎಲ್ಲ ಏನು ಹೆಂಗಸರು ಅವರ ಇದ್ರು, ಅವ್ರ ಜೊತೆಗೆ ಸಿಕ್ಕಾಬಟ್ಟೆ ಅವಮಾನ ಮಾಡಿ ಸಿಕ್ಕಾಬಟ್ಟೆ ಬಿಟ್ಟು ತುಂಬ ರ್ಯಾಶಾಗಿ ಮಾತಾಡಿದರು. ಅವ್ರು ಮಾತಾಡಿದ್ದಕ್ಕೂ ಆ ಹೊಡೆದಾಟ ಆಯ್ತಲ್ಲ, ಆ ಟೈಮಿಗೂ ಅಲ್ಲಿರೋ ಇದಕ್ಕೂ ಇದೇ ಇಲ್ಲ. ಅದಕ್ಕಿಂತ ಮುಂಚೆ ನಾವೇನು ಬೇಕಾದ್ರೂ ಮಾಡ್ತೀವಿ ಅನ್ನಂಗಿದ್ರು. ನಮ್ಮದೇ ಆಗುತ್ತೆ, ನಮ್ಮದೇ ಇದು, ಏನು ಮಾಡ್ಕೊಳಕ್ಕಾಗಲ್ಲ ಅವ್ರ ಕೈಲಿ ಅನ್ನಂಗೆ ಆಯಿತು. ಇವ್ರು ಯಾವಾಗ ಹೊಡ್ತಾ ಬೀಳಕ್ಕೆ ಸ್ಟಾರ್ಟ್ ಆಯಿತು ಆವಾಗ ಸಾರಿಗೆ ಅವ್ರು ಅಳ್ತಿದ್ರು ಗೊತ್ತೊಬ್ಬ, ಒಂದು ಏಟು ಬಿದ್ದಾಗ. ಆ ಮನುಷ್ಯ ಅಂತೂ ನಾನು ಪ್ರೆಸ್ಸವನು ಹೆಂಗೆ ಬೇಕಾದ್ರೂ ಮಾಡ್ತೀನಿ ನಾನು ಅಂತ ಹಾರಾಡ್ತಾ ಇದ್ದ. ಆ ಏಟು ಬಿದ್ದಾಗ ಅಯ್ಯಪ್ಪ ಅಂದಿದ್ದು ಎಲ್ಲರಿಗೂ ನೋವಾಯಿತು. ಅದಕ್ಕಿಂತ ಮುಂಚೆ ಇಲ್ಲಿ ಲೇಡೀಸ್ ಜೊತೆ ಎಲ್ಲ ಮಾತಾಡಿದ್ದು ಗೊತ್ತಾಗಿಲ್ಲ ಯಾರಿಗೂ. ಅಷ್ಟೇ ಆಗಿರೋದು. ನಾವು ಎಷ್ಟೋ ಸಲ ಬರ್ತೀವಿ, ಯಾಕೆಂದರೆ ನಾವು ಕ್ಯಾಬ್ ಓಡಿಸೋದು, ನಾವು ಡೈಲಿ ಬರ್ತಾನೆ ಇರ್ತೀವಿ. ಇಲ್ಲಿಗೆ ಬಂದಾಗ ಚಪ್ಪಲಿ ಹಾಕ್ಕೊಂಡು ಬಂದಿರೋ ವಿಚಾರವಾಗಿ ತುಂಬ ಸಲ ನಾವು ಬೈದಿದ್ದೀವಿ. ಚಪ್ಪಲಿ ಹೊರಗಡೆ ಯಾಕೆಂದ್ರೆ ಅಷ್ಟು ಕಾಮನ್ ಸೆನ್ಸ್ ಬೇಡವಾ? ಅದೊಂದು ದೇವಸ್ಥಾನ ಒಳಗಡೆ ಹೋಗ್ತಿದ್ದೀವಿ, ಚಪ್ಪಲಿ ಹೊರಗಡೆ ಬಿಡಬೇಕು ಅನ್ನೋ ಕಾಮನ್ ಸೆನ್ಸ್ ಬೇಡವಾ? ಅದನ್ನ ಯಾರ ಕಲರ್ ಹೇಳಿಸ್ಕೋಬೇಕಾ? ಅವ್ರ ಮನೆಯಾದರೂ ಇದೇ ಥರನೇ ಮಾಡ್ತಾರೆ. ಅದೇ ಆಗೋದು. ಇಲ್ಲಿ ಮೇಯ್ನ್ ಇರೋದೇ, ಇಲ್ಲಿ ಯಾರು ಹೇಳೋರಿಲ್ಲ. ಅವರಿಗೆ ಮೇಯ್ನ್ ಮೀಡಿಯಾ ಇದೆ, ಸೋಷಿಯಲ್ ಮೀಡಿಯಾ ಇದೆ, ನಾವು ಹೇಗೆ ಬೇಕಾದ್ರೂ ಮಾಡ್ಬೋದು, ಏನಾದರೂ ಬರ್ಕೋಬೋದು, ನಮಗೆ ಇಷ್ಟ ಬಂದಂಗೆ ಮಾಡ್ಕೋಬೋದು ಅನ್ನೋದು ಎಂದಿದೆ. ಅದೇ ಅವ್ರೇನಾದ್ರು ಸ್ವಲ್ಪ ಇವ್ರು ಹೇಳಿದಾಗ ಸಾರಿ ಗೊತ್ತಾಗಲಿಲ್ಲ ತಪ್ಪಾಯಿತು ಅಂದಿದ್ರೆ ಮುಗ್ದೇ ಹೋಯ್ತಿತ್ತು ಅಷ್ಟೇ. ಅದೊಂದೇ ಮಾತಲ್ಲಿ ಮುಗ್ದೋಗ್ತಿತ್ತು. ನೀನು ಯಾರು ಕೇಳೋಕ್ಕೆ? ಈ ಭಟ್ರು ಹೇಳ್ದಾಗ್ಲೂ ಅಷ್ಟು ಅವ್ರ ತಲೆಗೆ ಹೋಗಿಲ್ಲ. ಇವ್ರುಗಳು ಬಂದು ಹೇಳಿದಾಗ್ಲೂ ಮನಸ್ಸಿಗೆ ತಗೊಂಡಿಲ್ಲ ಅಂದಾಗ ಅವ್ರು 10-15 ಸಲ ಬಂದು ಇಲ್ಲಿ ಫೋಟೋ ಶೂಟ್ ಮಾಡಿದ್ದಾರೆ ಅಂತ ಹೇಳ್ತಾರೆ. 15 ಸಲ ಬಂದಾಗ ಇಲ್ಲಿದ್ದು ಸಿಚುವೇಶನ್ ಹೆಂಗಿದೆ ಅಂತ ಗೊತ್ತಿಲ್ವ ಅವರಿಗೆ? ಹೇಗೆ ನಡ್ಕೋಬೇಕು ಅನ್ನೋದು ಗೊತ್ತಾಗಲ್ವ ಅವರಿಗೆ? ಫೋಟೋ ಶೂಟ್ ಮಾಡೋಕ್ಕೆ ನಮ್ಮೂರು ಬೇಕು, ಅಲ್ಲಿ ಯಾರಾದರೂ ಒಂದು ಬುದ್ಧಿವಾದ ಹೇಳಿದ್ರೆ ನಮ್ಮೂರು ಬೇಡವಾ ಅವರಿಗೆ? ಅದಕ್ಕೆ ಬೇಡ. ಅವ್ರು ದುಡ್ಡು ಮಾಡ್ಕೊಳ್ಳೋಕ್ಕೆ, ಅವ್ರು ಇದು ಮಾಡ್ಕೊಳ್ಳೋಕ್ಕೆ ಬೇಕು ಇಲ್ಲಿಗೆ. ಅದಕ್ಕೆಲ್ಲ ಇಲ್ಲಿದ್ದು ದೇವಸ್ಥಾನಕ್ಕೆ ಎಲ್ಲರಿಗೂ ಒಂದು ಭಾವನೆ, ಭಕ್ತಿ ಅಂತ ಇರುತ್ತೆ. ಅವ್ರವ್ರ ಮನೆ ದೇವ್ರು ಇದು, ಅವ್ರಿಗೊಂಥರ ಭಕ್ತಿ ಇರುತ್ತೆ. ಇವ್ರು ಬಂದು ಕಾಲಿಟ್ಬಿಟ್ರೆ ಒಪ್ಕೊಳಕ್ಕಾಗುತ್ತಾ? ಅದೇ ಅವರು ಊರಲ್ಲಿ ಹೋಗಿ ನಾವು ಹೋಗಿ ಕಾಲಿಟ್ಟರೆ ಅವ್ರು ಒಪ್ಕೋತಾರ? ಇದೇ ಆಗಿರೋದು ಸರ್. ಇವರು ಬರಬೇಕು, ಇವ್ರದ್ದು ತಪ್ಪಿದೆ. ಆ ವಿಡಿಯೋದಲ್ಲಿ ನೋಡಿ, ಇವರು ಹೊಡಿತಾನೆ ಇದ್ದಾರೆ, ಅವರು ಬೈದಿದ್ದಾರೆ, ಇವರು ಬೈದಿದ್ದಾರೆ, ಇಬ್ಬರದ್ದು ತಪ್ಪಿದೆ.
ಇದು ತಪ್ಪಂದರೆ ಇವ್ರು ಹೇಳಿದಂತ ತಪ್ಪಲ್ಲ. ಫಸ್ಟ್ ಆಫ್ ಆಲ್ ಇವ್ರು ಏನಾರು ಸ್ಮೂತಾಗಿ ನಡ್ಕೊಂಡಿದ್ದಿದ್ರೆ ಅಷ್ಟು ಗಲಾಟೆ ಆಗೋ ಚಾನ್ಸೇ ಇರಲಿಲ್ಲ. ಇವರ ತಪ್ಪಾಯಿತು ಸಾರಿ ಅಂತ ಹೇಳಿದ್ರು ಮುಗದೇ ಹೋಗ್ತಾ ಇತ್ತು. ಇವರು ಬೇರೆ ಥರನೇ ಮಾತಾಡಿದ್ದಾರೆ, ತುಂಬ ಕೆಟ್ಟದಾಗಿ ಮಾತಾಡಿದ್ರು. ಅದರಲ್ಲೂ ಇನ್ನೊಂದು ಏನಂದರೆ ತುಂಬ ಕೆಟ್ಟದಾಗಿ ಅಂದರೆ ಹೋಗಲ್ಲ ಬರಲ್ಲ ಬೇಡ, ಹೆಂಗಸ್ರು ಇದ್ದಾರೆ ಅನ್ನೋದನ್ನು ಬಿಟ್ಟು ಮರ್ತ್ಬಿಟ್ಟು ಮಾತಾಡಿದ್ರು ಇವರು. ಅಷ್ಟೇ ಆಗಿದ್ದು.